ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನೀವು ಪ್ರೀತಿ ಮಾಡಿದವರು ನಿಮ್ಮ ಪ್ರೀತಿಯನ್ನ ಮರೆತು ನಿಮಗೆ ಮೋಸ ಮಾಡಿದ್ರೆ, ನಿಮ್ಮ ಪ್ರೀತಿಯನ್ನು ಅವರು ನಿರಾಕರಿಸ್ತಾ ಇದ್ರೆ, ಅವರಾಗವ್ರೆ ನಿಮ್ಮ ಪ್ರೀತಿಯನ್ನ ಒಪ್ಪಿ ಅವರಾಗವ್ರೆ ನಿಮ್ಮ ಹತ್ರ ಬರಬೇಕು. ಮತ್ತೆ ಅವರು ನಿಮ್ಮ ಪ್ರೀತಿಯನ್ನ ಒಪ್ಕೊಂಡು ನಿಮ್ಮ ಪ್ರೀತಿ ಬೆಲೆ ಏನು ಅಂತ ಅವ್ರಿಗೆ ಗೊತ್ತಾಗಬೇಕು. ಮತ್ತೆ ನಮ್ಮನ್ನ ಪ್ರೀತಿಸುವಂತೆ ಅವರು ಬದಲಾಗಬೇಕು ಅನ್ನೋದಾದ್ರೆ, ನಿಮ್ಮ ಜೊತೆ ಅಕಸ್ಮಾತ್ ಅವ್ರು ಮಾತಾಡ್ತಾ ಇಲ್ಲ ಅಂದ್ರೆ ಈ ಪರಿಹಾರ ತಂತ್ರವನ್ನ ಮಾಡಿ. ನೀವು ಈ ಪರಿಹಾರ ತಂತ್ರವನ್ನ ಅಮಾವಾಸ್ಯೆ, ಹುಣ್ಣಿಮೆ ಇಲ್ಲ ಭಾನುವಾರದ ದಿನ ಸಂಜೆ ಸಮಯದಲ್ಲಿ, ಒಂದು 3 ಭಾನುವಾರ ಇಲ್ಲ 3 ಅಮಾವಾಸ್ಯೆ ಇಲ್ಲ 3 ಹುಣ್ಣಿಮೆ ದಿನ ಈ ಪರಿಹಾರ ತಂತ್ರವನ್ನ ನೀವು ಮಾಡ್ಬೇಕಾಗತ್ತೆ. ನೀವು ಏನ್ ಮಾಡ್ಬೇಕು ಅಂದ್ರೆ, ಈ ಪರಿಹಾರ ತಂತ್ರ ಸರಳವಾಗಿದೆ. ಈ ಪರಿಹಾರ ತಂತ್ರವನ್ನ ನೀವು ಮಾಡೋದಕ್ಕೆ ಒಂದು ಅರಳಿ ಎಲೆಯನ್ನ ತಗೊಂಡ್ ಬಂದು, ಈ ಅರಳಿ ಎಲೆಯನ್ನ ಶುದ್ಧ ಮಾಡಿ ಒಣಬಟ್ಟೆಯಿಂದ ಒರೆಸಿ, ಮೊದಲಿಗೆ ನಿಮ್ಮ ಮತ್ತೆ ನಿಮ್ಮನ್ನ ಪ್ರೀತಿ ಮಾಡಿ ಮೋಸ ಮಾಡಿದಂತ ವ್ಯಕ್ತಿ ಹೆಸರನ್ನ, ನಿಮ್ಮ ಹೆಸರನ್ನ ಪ್ಲಸ್ ಚಿಹ್ನೆಯನ್ನ ಹಾಕಿ ಮೊದಲು ಬರೀರಿ. ಆಮೇಲೆ ಈ ಹೆಸರಿನ ಕೆಳಭಾಗದಲ್ಲಿ ಒಂದು ವೃತ್ತವನ್ನ ಹಾಕಿ, ಈ ವೃತ್ತದ ಒಳಭಾಗದಲ್ಲಿ ಸ್ಟಾರ್ ಅನ್ನ ಬರಿಬೇಕು. ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಸ್ಟಾರ್ ಅನ್ನ ಬರೆದು, ಈ ಸ್ಟಾರ್ನ ಮಧ್ಯಭಾಗದಲ್ಲಿ ವಶಂ ಅಂತ ಬರಿಬೇಕು. ಮತ್ತೆ ಈ ವೃತ್ತದ ಅಕ್ಕಪಕ್ಕದಲ್ಲಿ ವಶಂ ಅಂತ ಬರೆದು, ಕೆಳಭಾಗದಲ್ಲೂ ಸಹ ವಶಂ ಅಂತ ಬರೆದು, ತದನಂತರ ಈ ಒಂದು ವಶೀಕರಣ ಚಕ್ರದ ಒಂದು ಮಧ್ಯಭಾಗದಲ್ಲಿ ಕರ್ಪೂರವನ್ನ ಇಟ್ಟು ಒಂದು ಮಂತ್ರ ಇದೆ, ಈ ಮಂತ್ರವನ್ನ ಹೇಳ್ಕೋಬೇಕು. ಕರ್ಪೂರವನ್ನ ಹಚ್ಚಿ ಕರ್ಪೂರ ಹುರಿದು ತಣ್ಣಗಾಗೋವರೆಗೂ ಈ ಮಂತ್ರವನ್ನ ಹೇಳ್ಕೋಬೇಕು. ಒಂದು ಸಂಕಲ್ಪವನ್ನ ಮಾಡ್ಕೋಬೇಕು. ಯಾವ ರೀತಿ ಅಂದ್ರೆ, ನೀವು ಪ್ರೀತಿ ಮಾಡಿದಂತ ವ್ಯಕ್ತಿ ಅವರು ನಿಮ್ಮಿಂದ ಹೇಗೆ ದೂರ ಆಗಿದಾರೋ ಹಾಗೆ ಅವರೇ ನಿಮ್ಮ ಹತ್ರ ಬರಬೇಕು, ನಿಮ್ಮ ಜೊತೆ ಚೆನ್ನಾಗಿರ್ಬೇಕು ಅಂತ ಮನಸ್ಸಲ್ಲಿ 3 ಬಾರಿ ಸಂಕಲ್ಪವನ್ನ ಮಾಡಿಕೊಂಡು ಈ ಮಂತ್ರವನ್ನ ಹೇಳ್ಕೋಬೇಕು. ನಿಮ್ಮ ಅವರ ಹೆಸರನ್ನ ಹೇಳ್ಬಿಟ್ಟು ವಶಂ 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 ಅಂತ ಹೇಳಬೇಕು. ನಿಮ್ಮ ಅವರ ಹೆಸರನ್ನ ಹೇಳಬೇಕು, ವಶಂ ವಶಂ ಅನ್ಬೇಕು. ಮತ್ತೆ ನೀವು ಇದೇ ರೀತಿಯಾಗಿ ನಿಮ್ಮ ಅವರ ಹೆಸರನ್ನ ಹೇಳಿ ವಶಂ ವಶಂ ಅಂತ 21 ಬಾರಿ ಆಗ್ಲಿ ಇಲ್ಲ 108 ಬಾರಿ ಆಗ್ಲಿ ಕರ್ಪೂರ ಹುರಿದು ತಣ್ಣಗಾಗೋವರೆಗೂ ಈ ರೀತಿಯಾಗಿ ಈ ಒಂದು ಮಂತ್ರವನ್ನ ನೀವು ಹೇಳ್ಕೊಂತಾ ಬರಬೇಕು. ಈ ರೀತಿಯಾಗಿ ನೀವು ಈ ಪರಿಹಾರ ತಂತ್ರವನ್ನ ಮಾಡಿದ್ದೇ ಆದ್ರೆ, ನಿಮ್ಮನ್ನ ಬಿಟ್ಟು ಯಾರು ಹೋಗಿರ್ತಾರೆ, ನಿಮ್ ಜೊತೆ ಯಾರು ಮಾತಾಡ್ತಾ ಇರಲ್ಲ, ಪ್ರೀತಿಯಲ್ಲಿ ನಿಮ್ಗೆ ಯಾರಿಂದ ಮೋಸ ಆಗಿದೆ ಅವರು ನಿಮ್ಗೆ ಬದಲಾವಣೆ ಆಗ್ಬೇಕು ಅಂದ್ರೆ ಇವೆಲ್ಲವೂ ಕೂಡ ಆಗುತ್ತೆ. ಮಾಡಿ ನೋಡಿ, ಒಳ್ಳೇದಾಗುತ್ತೆ. ಹಾಗೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗಲಿ. ಶುಭ ದಿನ. ಧನ್ಯವಾದ.